ನಿಖಿಲ್ ಸೋಲಿಗೆ ಅವರ ತಂದೆ ಎಚ್ಡಿಕೆ ಕಾರಣ. ಇದು ಅವರ ಸ್ಟೇಟ್ಮೆಂಟ್ ಆಗಿತ್ತು. ನಿಖಿಲ್ ಸೋಲಿಗೆ ಅವರ ತಂದೆ ಕಾರಣ. ಗೆಲ್ಲೋ ವಿಶ್ವಾಸ ಇಲ್ಲದಿದ್ರೂ ಕೂಡ ಚುನಾವಣೆಗೆ ನಿಲ್ಲಿಸಿದ್ರು. ರಾಜಕಾರಣಕ್ಕಾಗಿ ಬಲಿಪಶು ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಎಂಎಲ್ಸಿ ಯತೀಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲಿ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು 3 ಬಾರಿನೂ ಸೋಲೋದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ ಅಂತ ಅನ್ಸುತ್ತೆ, ಅವ್ರ ತಂದೆನೇ ಕಾರಣ ಅನ್ಸುತ್ತೆ. ಸರಿಯಾಗಿ ಕ್ಷೇತ್ರದಲ್ಲಿ ಗೆಲ್ಲೋ ಅವಕಾಶ ಇದೆಯೋ ಇಲ್ವೋ ನೋಡ್ದೇನೆ ಕೇವಲ ರಾಜಕಾರಣಕ್ಕೋಸ್ಕರ ಅವ್ರನ್ನ ನಿಲ್ಲಿಸಿ, ತಮ್ಮ ಪಕ್ಷ ಅನುಕೂಲಕ್ಕೋಸ್ಕರ ನಿಲ್ಲಿಸಿ ಅವ್ರನ್ನ ಬಲಿಪಶು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ನಮ್ಮ ವರ್ಣಾ ಕ್ಷೇತ್ರಕ್ಕೆ ಬಂದು ನಿಂತಾಗ ಸುಮ್ಮನೆ ಹಾಗೆ ನೇರವಾಗಿ ಚುನಾವಣಾ ಸಮಯದಲ್ಲಿ ಬಂದೆ ನಿಂತ್ಕೊಳ್ಳೆ. ನನ್ನ ಹೆಸರು ಅಭ್ಯರ್ಥಿಯಾಗಿ ಹಾಗೆ ಘೋಷಣೆ ಮಾಡಿದ್ದಲ್ಲ. 2018 ಚುನಾವಣೆ ಇತ್ತು. ನಾನು 2016ರಿಂದ 2 ವರ್ಷದಲ್ಲಿ ಇಡೀ ಕ್ಷೇತ್ರನ ಸುತ್ತಾಡಿ 2-3 ಸಾರಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಭೇಟಿ ಕೊಟ್ಟು ಜನರ ಸಂಪರ್ಕ ಮಾಡಿ ಅವ್ರ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ಇದ್ದಿದ್ದರಿಂದ ತಂದೆ ಅವ್ರಿಗೆ ಹೇಳಿ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ವಿ. ಸೊ ಹಾಗಾಗಿ ಜನರ ಜೊತೆ ಓಡಾಡಿ ಜನರ ಒಡನಾಟ ಇಟ್ಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಿದ್ರಿಂದ ಅವರು ಕೂಡ ಸಹಜವಾಗಿ 2018ರಲ್ಲಿ ನನ್ನನ್ನು ಒಪ್ಕೊಂಡು ತಮ್ಮ ಪ್ರತಿನಿಧಿ. ಆಲ್ಮೋಸ್ಟ್ ಈಗ GT ದೇವೇಗೌಡರು ಏನು ಹೇಳಿದಾರೋ ಯತೀಂದ್ರ ಸಿದ್ದರಾಮಯ್ಯ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅವರ ತಂದೆ ಕುಮಾರಸ್ವಾಮಿನೇ ಕಾರಣ. ಅವರ ರಾಜಕಾರಣಕ್ಕೋಸ್ಕರ, ಸ್ವಾರ್ಥದ ರಾಜಕಾರಣಕ್ಕೋಸ್ಕರ ಇಲ್ಲಿ ನಿಖಿಲ್ ಬಲಿಪಶು ಆಗೋ ಹಾಗಾಯಿತು. ಗೆಲ್ಲೋ ವಿಶ್ವಾಸ ಇರಲಿಲ್ಲ JDSನವ್ರಿಗೆ ಆ ಕ್ಷೇತ್ರದಲ್ಲಿ. ನಮಗೆ ಗೆಲುವಾಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆದರೂ ಕೂಡ ರಾಜಕಾರಣಕ್ಕಾಗಿ ನಿಖಿಲ್ರನ್ನ ಇಲ್ಲಿ ಬಲಿಪಶು ಮಾಡಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ MLC ಯತೀಂದ್ರ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಾಗಲೂ ಕೂಡ ಜನಸಂಪರ್ಕ ಬೆಳೆಸ್ಕೊಂಡಿದ್ದೆ 2 ವರ್ಷದ ಮುಂಚೆಯಿಂದ. ಆ ಕಾರಣಕ್ಕಾಗಿ ಗೆದ್ದೆ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರ ಪುತ್ರ ಅನ್ನೋ ಕಾರಣಕ್ಕೆ ಸೀದಾ ಬಂದು ಆ ಕ್ಷೇತ್ರದಲ್ಲಿ ನಿಂತಿದ್ರೆ ಗೆಲ್ಲೋದಕ್ಕಾಗ್ತಾ ಇರಲಿಲ್ಲ. ಚನ್ನಪಟ್ಟಣದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿಗೆ ಆದ ಪರಿಸ್ಥಿತಿ ಅದೇ. ಕುಮಾರಸ್ವಾಮಿ ಅವರಿಗೆ ಗೊತ್ತಿತ್ತು ಇಲ್ಲಿ ನಿಖಿಲ್ರನ್ನ ನಿಲ್ಲಿಸಿದ್ರೆ ಸೋಲ್ತೀವಿ, ಅಥವಾ ಯಾರನ್ನೇ ನಿಲ್ಲಿಸಿದ್ರು ಇಲ್ಲಿ JDS ಈ ಬಾರಿ ಗೆಲ್ಲಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ನಿಖಿಲ್ರನ್ನ ಅಲ್ಲಿ ಅವರ ಸ್ವಾರ್ಥದ ರಾಜಕಾರಣಕ್ಕಾಗಿ ಅಭ್ಯರ್ಥಿಯನ್ನಾಗಿ ಮಾಡಿದ ಪರಿಣಾಮ ನಿಖಿಲ್ ಬಲಿಪಶು ಆಗಬೇಕಾಯಿತು ಅಂತ ಹೇಳಿ ನಿನ್ನೆ ಚನ್ನಪಟ್ಟಣದ ರಿಸಲ್ಟ್ ಏನು ಬಂತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.